ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ನಾನು ಆಲ್ರೆಡಿ ಮಾರ್ಚ್ 3ನೇ ವಾರ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಟೆಕ್ನಿಕಲಿ ಯಾವ ರೀತಿ ಪಾಸಿಬಲ್ ಇದೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 18th ಮಾರ್ಚ್ ಸೋಮವಾರ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಯಾವ ರೀತಿ ಮೂವ್ಮೆಂಟಮ್ ಬರ್ಬೋದು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನ್ಯೂಸ್ ವೈಸ್ ನೋಡೋದಾದ್ರೆ ಆಲ್ರೆಡಿ ಎಲೆಕ್ಟ್ರಾಲ್ ಬಾಂಡ್ ನ್ಯೂಸ್ ಗುರುವಾರ ಬಂದಿತ್ತು. ಅದನ್ನ ಫಾಲೋ ಮಾಡಿ ನಾವು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಅಷ್ಟೇನು ಹೆಚ್ಚಿನ ಕರೆಕ್ಷನ್ ನೋಡ್ಲಿಲ್ಲ. ಆದ್ರೆ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅಲ್ಲಿ ಅರೌಂಡ್ 300 ಪಾಯಿಂಟ್ಸ್, US ನ ಡೌಜನ್ ಫೀಚರ್ಸ್ ಅಲ್ಲಿ ಅರೌಂಡ್ 300 ಪಾಯಿಂಟ್ಸ್ ಡೌನ್ ಮೂವ್ ನ ಕೊಟ್ಟು US ನ ಡೌಜನ್ ಫೀಚರ್ಸ್ ಕ್ಲೋಸ್ ಆಗಿತ್ತು. ಸೊ ಅಲ್ಲಿಂದ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಸೋಮವಾರ ದಿನ ಅರೌಂಡ್ ಫ್ಲಾಟ್ ಆಗಿ ಓಪನ್ ಆಗ್ಬೋದಂತ ಅನ್ಕೊಂಡಿದ್ದೆ. ಆದ್ರೆ ಶನಿವಾರ ದಿನ ನಮ್ಮ ಇಂಡಿಯನ್ ಅಸೆಂಬ್ಲಿ ಎಲೆಕ್ಷನ್ ಡೇಟ್ಸ್ ಬಂದಿದಾವೆ. ಸೊ ಇದನ್ನ ಕನ್ಸಿಡರ್ ಮಾಡಿ ಇಲ್ಲಿಂದ ಈಗ ನಾವು ಕ್ವಿಕ್ ಆಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಹಾಗೂ ಆಪ್ಷನ್ ಚೈನ್ ನ ರಿವ್ಯೂ ಮಾಡಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೆ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲಿ ನಾನು ಆಲ್ರೆಡಿ ಡೌಜನ್ ಫೀಚರ್ಸ್ ನ ಇಲ್ಲಿ ಚೆಕ್ ಮಾಡಿದ್ವಿ. 15th ಮಾರ್ಚ್ ಶುಕ್ರವಾರ ದಿನ 39,000 ಹತ್ರ ಬಂದು ಕ್ಲೋಸ್ ಆಗಿದೆ. ಇದನ್ನ ಬಿಟ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್, ಸೊ ನಮ್ಮ ಇಂಡಿಯಾ ಮಾರ್ಕೆಟ್ ಫಿಯರ್ ಇಂಡೆಕ್ಸ್ ಅಂತ ಏನ್ ಕರಿತೀವಿ, ಇದು ಈಗ 13.9 ಹತ್ರ ಇದೆ. ಸೊ ಇಲ್ಲಿಂದ ಸದ್ಯಕ್ಕೆ ಅಷ್ಟು ನೆಗೆಟಿವ್ ರೀತಿ ಯಾವುದೇ ಇಂಪ್ಯಾಕ್ಟ್ ಇಂಡಿಯನ್ ಮಾರ್ಕೆಟ್ಗೆ ಕಾಣಿಸ್ತಾ ಇಲ್ಲ. ಈಗ ನಾವು FIs ಡೇಟಾ ಚೆಕ್ ಮಾಡಿದ್ರೆ FIs ಮಾರ್ಚ್ ಮಂತ್ ಅಲ್ಲಿ 9,300 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ದಾರೆ. ಅವ್ರ ಜೊತೆಗೆ DIs ಕೂಡ ಇಲ್ಲಿ 28,000 ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ದಾರೆ. ಸೊ ನಾವು ಕಳೆದ 2 ತಿಂಗಳಲ್ಲಿ ನೋಡಿದ್ರೆ ಜನವರಿ ಮಂತ್ ಹಾಗೂ ಫೆಬ್ರವರಿ ಮಂತ್ ಅಲ್ಲಿ FIs ಸೆಲ್ಲಿಂಗ್ ಮೂಡ್ ಅಲ್ಲಿ ಇದ್ರು. ಆದ್ರೆ ಮಾರ್ಚ್ ಮಂತ್ ಅಲ್ಲಿ ಇಷ್ಟು ವಾಲಟಿಲಿಟಿ ನಂತರ ಕೂಡ FIs ಪಾಸಿಟಿವ್ ಅಲ್ಲಿ ಇರೋ ಕಾರಣ FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗ್ತಿದ್ದಾರೆ ಅಂತ ಇಲ್ಲಿ ಅನಿಸ್ತಾ ಇದೆ. ಸೊ ಈಗ ನಾವು ಆಪ್ಷನ್ ಚೈನಿಗೆ ಬರೋಣ. ಸೊ ಈಗ ನಾನು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹಾಗೂ ಪುಟ್ ಸೈಡ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಗಮನಿಸಿದ್ರೆ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ, ಸ್ವಲ್ಪ ಬಿಯರಿಶ್ ಆಗಿ ನಿಫ್ಟಿ ಕಾಣಿಸ್ತಾ ಇದೆ. ಇನ್ನು ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಡ್ ಆಗಿರೋದು 84,000, ಅದು 22,000 ಮೇನ್ ಸೈಕಾಲಜಿಕಲ್ ಲೆವೆಲ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ ಅದು ಈಗಿನ ಲೆವೆಲ್ ಇಂದ 500 ಪಾಯಿಂಟ್ಸ್ ದೂರದಲ್ಲಿ 86,000 ಬಿಲ್ಟ್ ಆಗಿರೋದು 22,500 ಸ್ಟ್ರೈಕ್ ಪ್ರೈಸ್ ಹತ್ರ. ಹಾಗೂ ಇಲ್ಲಿ ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 89,000, 22,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಸೊ 22,000 ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 19 lakhs ಇದೆ, ಕಾಲ್ ಸೈಡ್ ಅಲ್ಲಿ 27 lakhs. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಬಿಲ್ಟ್ ಆಗಿರೋದು ಅದು 1,70,000, 47,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಸದ್ಯಕ್ಕೆ ಬಿಲ್ಟ್ ಆಗಿಲ್ಲ. ಸೊ 47,000 ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸಪೋರ್ಟ್ ಬಂದು 1,19,000 ಇರೋ 46,500. ಸೊ ಈ ಲೆವೆಲ್ ಒಳಗಡೆನೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಯಿಂದ ಮಿಡ್ ಕ್ಯಾಪ್ ನಿಫ್ಟಿನ ಕೂಡ ಚೆಕ್ ಮಾಡೋಣ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 3 lakhs, ಕಾಲ್ ಸೈಡ್ ಅಲ್ಲಿ ಕೂಡ 3 lakhs, ಆಲ್ಮೋಸ್ಟ್ ಸಮನಾಗಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ ಈಗ 25,000 ಬಿಲ್ಟ್ ಆಗಿರೋದು 10,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ ಅದಕ್ಕೆ ಸಮಾನವಾಗಿ 25,600 ಬಿಲ್ಟ್ ಆಗಿರೋದು 10,600 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಇಲ್ಲಿವರೆಗೆ ನಾವು ಅಪ್ ಮೂವ್ನ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡ್ಬೋದು. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಈಗಿನ ಅರ್ಧ ಮನಿ ಹತ್ರ 9,700 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ, 10,475 ಹತ್ರ. ಅಲ್ಲಿಂದ ಇನ್ನು ಕೆಳಗಡೆ ಬಂದ್ರೆ 18,000 ಓಪನ್ ಇಂಟ್ರೆಸ್ಟ್ 10,250 ಹತ್ರ ಬಿಲ್ಟ್ ಆಗಿದೆ. ಸೊ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಬರೋಣ. ನಿಫ್ಟಿ ಕ್ಲೋಸಿಂಗ್ 22,023 ಹತ್ರ ಬಂದಿದೆ. ನಿಫ್ಟಿನಲ್ಲಿ ಓಪನಿಂಗ್ ಫ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಕೆಳಗಡೆ 22,000 ಹತ್ರ ಓಪನ್ ಆಗಿ 22,050 ಮೇಲೆ ನಿಫ್ಟಿ ಅಪ್ ಮೂವ್ ಕೊಟ್ಟು ಯಾವಾಗ ಇದು 22,150 ಇದ್ರ ಮೇಲೆ ಹೋಗ್ತಾ ಇದ್ರೆ ಇಲ್ಲಿ ನಾವು ಕಾಲಲ್ಲಿ ಪೊಸಿಷನ್ ತಗೋಬಹುದು. ಸ್ಟಾರ್ಟಿಂಗ್ ಆಫ್ ದ ಡೇನೆ ಏನಾದ್ರು 22,000 ಹತ್ರ ಅಥವಾ 22,023 ಈ ಲೆವೆಲ್ ಅಲ್ಲೇ ಏನಾದ್ರು ಸಿ ಪೊಸಿಷನ್ ತಗೊಂಡಿದ್ರೆ 22,150 ಕ್ರಾಸ್ ಆಗ್ತಿದ್ದಂಗೆ ಇಲ್ಲಿ ನಿಮ್ಮ ಕ್ವಾಂಟಿಟಿನ ಆಡ್ ಮಾಡ್ಕೋಬಹುದು.
ಇಲ್ಲಿಂದ ಬರೋ ಅಪ್ ಮೂವ್ 22,500 ಇಂದ 22,650 ಈ ಲೆವೆಲ್ ವರೆಗೂ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ನಮ್ಮ ವೀಕ್ಲಿ ಅನಾಲಿಸಿಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ನಿಫ್ಟಿ ಏನಾದ್ರು 22,000 ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದ್ರೆ ಅಲ್ಲಿ ನಾವು ಸ್ವಲ್ಪ ವೇಟ್ ಮಾಡೋಣ. ನಿಫ್ಟಿ ಏನಾದ್ರು 21,850 ಲೆವೆಲ್ ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಸೊ ಅದು ನಿಫ್ಟಿಯ 50-day ಮೂವಿಂಗ್ ಆವರೇಜ್. ಸೊ ಇದನ್ನ ಬ್ರೇಕ್ ಆಗಿ ನಿಫ್ಟಿ ಕೆಳಗಡೆ ಬಂದು ಟ್ರೇಡ್ ಆಗಕ್ಕೆ ಶುರು ಆದ್ರೆ ಆಗ ನಾವು ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಿದ್ರೆ ಇಲ್ಲಿಂದ ಬರೋ ಡೌನ್ ಮೂವ್ 21,650 ಇಂದ 500 ಲೆವೆಲ್ ಹಾಗೂ ಅದಕ್ಕಿಂತ ಕೆಳಗಡೆ ಕೂಡ ಹೋಗೋ ಚಾನ್ಸಸ್ ಇರ್ತವೆ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಶುಕ್ರವಾರ ದಿನ ನೋಡಿದ್ರೆ ಇಲ್ಲಿ ಒಂದು ರೀತಿ ಕಪ್ ಅಂಡ್ ಹ್ಯಾಂಡಲ್ ಟೈಪ್ ಫಾರ್ಮೇಟ್ ಆಗಿದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡೋದು 46,700 ಮೇಲೆ ಬ್ಯಾಂಕ್ ನಿಫ್ಟಿ ಹೋಗಕ್ಕೆ ಶುರು ಆದ್ರೆ ಇಲ್ಲಿಂದ ಬರೋ ಅಪ್ ಮೂವ್ ಮೇಲೆ 47,200 ಲೆವೆಲ್. ಸೊ 500 ಪಾಯಿಂಟ್ಸ್ ಮೂವ್ಮೆಂಟ್ ಸುಲಭವಾಗಿ ಸಿಗೋ ಚಾನ್ಸಸ್ ಇರುತ್ತೆ. ಹಾಗೂ ಬ್ಯಾಂಕ್ ನಿಫ್ಟಿ ಏನಾದ್ರು 46,300 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರುವಾಗಿ 46,125 ಲೆವೆಲ್ ನ ಬ್ರೇಕ್ ಆದ್ರೆ ಇಲ್ಲಿ ಅದರ 50-day ಮೂವಿಂಗ್ ಆವರೇಜ್ ಇದೆ. ಸೊ ಇದನ್ನ ಬ್ರೇಕ್ ಆಗಿ ಕೆಳಗಡೆ ಹೋಗಕ್ಕೆ ಶುರು ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ವೀಕ್ನೆಸ್ ಹೆಚ್ಚಾಗಿ ಕೆಳಗಡೆ 45,500 ಇಂದ 45,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 46,300 ಇಂದ 46,700 ಅಲ್ಲಿ ನೋ ಟ್ರೇಡಿಂಗ್ ರೇಂಜ್ ಅಂತ ಡಿಸೈಡ್ ಮಾಡಿ 46,300 ಕೆಳಗಡೆ ಪುಟ್ ಹಾಗೂ 46,700 ಮೇಲೆ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇನ್ನು ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಶುಕ್ರವಾರ ದಿನ ಒಳ್ಳೆ ರಿಕವರಿ ಬಂದಿತ್ತು. ಡೇ ಹೈ ಅಲ್ಲಿ ಬಂದು ಕ್ಲೋಸ್ ಆಗಿತ್ತು. ಸೊ ಈಗಿನ ಲೆವೆಲ್ ಇಂದ ಮಿಡ್ ಕ್ಯಾಪ್ ನಿಫ್ಟಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ 10,600 ಇಂದ ಮೇಲೆ ಎವ್ರಿ 50-100 ಪಾಯಿಂಟ್ಸ್ ಗೆ ರೆಸಿಸ್ಟೆನ್ಸ್ ಇದಾವೆ. ಹೈಯೆಸ್ಟ್ ರೆಸಿಸ್ಟೆನ್ಸ್ ಅಂತಂದ್ರೆ 10,750 ಹತ್ರ ಬರುತ್ತೆ. ಹಾಗೂ ಸಪೋರ್ಟ್ ಅಂತ ಬಂದ್ರೆ ಅದು ಮೇನ್ ಆಗಿ ಬರ್ತಾ ಇರೋದು 10,235 ಹತ್ರ. ಸೊ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 10,200 ಹತ್ರ ಏನಾದ್ರು ಬಂದ್ರೆ ಇಲ್ಲಿಂದ ಸಿ ಪೊಸಿಷನ್ಸ್ ನ ತಗೊಳಕ್ಕೆ ಟ್ರೈ ಮಾಡಬಹುದು. ಹಾಗೂ ಈ 50-day ಮೂವಿಂಗ್ ಆವರೇಜ್ ಕೆಳಗಡೆ ನಾವು ಸ್ಟಾಪ್ ಲಾಸ್ ನ ಟ್ರೈ ಮಾಡಬಹುದು. ಇಲ್ಲಿ ಏನಾದ್ರು ಸ್ಟಾಪ್ ಲಾಸ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಆಗ ನಾವು ಇಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಕೂಡ ಯೋಚನೆ ಮಾಡಬಹುದು. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇನೆ ಅಪ್ ಮೂವ್ ಅಂತ ಬಂದು ಈ ರೆಸಿಸ್ಟೆನ್ಸ್ ಲೆವೆಲ್ ಹತ್ರನೇ ಏನಾದ್ರು ಮಿಡ್ ಕ್ಯಾಪ್ ನಿಫ್ಟಿ ಸ್ಟ್ರಕ್ ಆದ್ರೆ ಇದೇನಾದ್ರು ಅಲ್ಲಿ ಸೈಡ್ ವೇಸ್ ಟ್ರೇಡ್ ಆಗಿ ಕೆಳಗಡೆ 10,600 ಲೆವೆಲ್ ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ಅಗೇನ್ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ 10,300 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಅದರೊಂದಿಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಅಬ್ಸ್ಟ್ರಾಕ್ಸ್, IIFL ಅಥವಾ ಆಂಜಲ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದು. ಅವುಗಳ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನಮ್ಮ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.